ನಮಸ್ತೆ ಚಿಲ್ಡ್ರನ್. ಮೊದಲಿಗೆ ಸರಸ್ವತಿ ನಮಸ್ತುಭ್ಯಂ ಶ್ಲೋಕನ ಎಲ್ಲರೂ ಹೇಳೋಣ. ಎರಡು ಕೈಗಳನ್ನ ಜೋಡಿಸಿ ನಿಮ್ಮ ಎದೆ ಹತ್ರ ಇಟ್ಕೊಳ್ಳಿ. ಕಣ್ಣು ಮುಚ್ಚಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಉಮೇ ಸದಾ. ಸರಸ್ವತಿ ನಮಸ್ತುಭ್ಯಂ ಶ್ಲೋಕ ತುಂಬ ಮಹತ್ವ. ಪ್ರತಿದಿನ ಓದಕ್ಕೆ ಶುರು ಮಾಡೋಕ್ಕೆ ಮುಂಚೆ ಸರಸ್ವತಿ ನಮಸ್ತುಭ್ಯಂ ಶ್ಲೋಕನ ಹೇಳಿ ನಂತರ ಶುರು ಮಾಡಿ. Now let us learn today alphabet L, alphabet M, alphabet N and alphabet O. L, M, N, O. Today we are going to learn. Look at the board, children. Are you all ready to learn? Here already I have drawn 4 lines. First red line, first blue line, second blue line and second red line. Place your pencil. I am going to keep the chalk piece here on the first red line. Write standing line till the second blue line. Write sleeping line. Capital alphabet L. Place your pointer finger. Again from the first red line, write standing line. That is small alphabet L. Capital alphabet L, small alphabet L. Place your pointer finger. The picture is L for ladder. Ladder andre eni. Climb ಮಾಡ್ತೀವಲ್ಲ ಅದು. Write down slanting line. Again next to that leave a space and write down slanting line. Sleeping line. Sleeping line, sleeping line. So this is the ladder. Ladder ಅಂದರೆ ಏನಿ. ಏನಾದರೂ ಸಾಮಾನು ಮೇಲಿಟ್ಟಿರ್ತೀವಿ ಅಂದರೆ ಅದನ್ನು ತಗೊಳ್ಳೋದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಯೂಸ್ ದ ಲ್ಯಾಡರ್. ಲ್ಯಾಡರ್ನ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಮೆಟ್ಲು ಥರ ಹತ್ಬಿಟ್ಟು ಆ ಸಾಮಾನು ಏನು ತಗೊಳ್ಬೇಕು ಅಂತ ಇರ್ತೀವೋ ಅದನ್ನು ತಗೊಳ್ಳೋಕ್ಕೆ ಯೂಸ್ ಮಾಡ್ತೀವಿ. ಎಲ್ ಫಾರ್ ಲ್ಯಾಡರ್. ಎಲ್ ಫಾರ್ ಲಯನ್. ಲಯನ್ ಇನ್ ಅ ಲೇಕ್. Lion in a lake. The phonic sound is Lion in a lake. Lion in a lake. The next alphabet is capital alphabet M. Here I have drawn 4 lines. From the first red line, write standing line till the second blue line. Now again place your pencil on the first red line. ಇಲ್ಲಿ ಸ್ಟ್ಯಾಂಡಿಂಗ್ ಲೈನ್ ಹಾಕಿದಿರಲ್ಲ ಅದೇ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಮೇಲೆ ಪೆನ್ಸಿಲ್ನ ಇಟ್ಕೊಂಡು ರೈಟ್ ಡೌನ್ ಸ್ಲ್ಯಾಂಟಿಂಗ್ ಲೈನ್ ಟಿಲ್ ದ ಸೆಕೆಂಡ್ ಬ್ಲೂ ಲೈನ್. ಅಗೇನ್ ರೈಟ್ ಅಪ್ ಸ್ಲ್ಯಾಂಟಿಂಗ್ ಲೈನ್ till the first red line without lifting your hand. ಕೈ ಎತ್ತದಿರಾ right again down standing line till the second blue line. Capital alphabet M. Place your pointer finger. Now I am going to teach you how to write small alphabet M. Small alphabet M ಬರೆಯೋದನ್ನ ಹೇಳ್ಕೊಡ್ತೀನಿ. In between the 2 blue lines write standing line. ಸ್ಟ್ಯಾಂಡಿಂಗ್ ಲೈನ್ ಬರೆದ ಮೇಲೆ ವಿತೌಟ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್ ಕೈ ಎತ್ತದಿರಾ ಗೋ ಅಪ್ 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 ರೈಟ್ ಡೌನ್ವರ್ಡ್ ಕರ್ವ್ ಬರಿಬೇಕು ಸೆಕೆಂಡ್ ಬ್ಲೂ ಲೈನ್ ತನಕ. ಅಗೇನ್ ವಿತೌಟ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್ ಗೋ ಅಪ್ ಅಪ್ ಅಪ್. ಅಗೇನ್ ಟೇಕ್ ಅ ಟರ್ನ್ ರೈಟ್ ಡೌನ್ವರ್ಡ್ ಕರ್ವ್. ಸ್ಮಾಲ್ ಆಲ್ಫಾಬೆಟ್ ಎಂ. Capital alphabet M, small alphabet M. Place your pointer finger. M for mango. ಮ್ಯಾಂಗೋ ಬರೆಯೋದನ್ನ ಹೇಳ್ಕೊಡ್ಲ ತುಂಬ ಈಸಿ. ಫಸ್ಟು ಎಸ್ ಥರ ಬರಿಬೇಕು. ಎಸ್ ಥರ ಬರೆದ್ಮೇಲೆ ಇಲ್ಲಿದೆಯಲ್ಲ ಇಲ್ಲಿ ತಿರ್ಗಾ ಇನ್ನೊಂದು ಕರ್ವ್ ತಗೊಳ್ಳಿ. ಹೀಗೆ ತಗೊಂಡು ಜಾಯಿನ್ ಮಾಡಿ ಇಲ್ಲಿ ಸ್ಲ್ಯಾಂಟಿಂಗ್ ಲೈನ್ ಹಾಕಿ. ಎಮ್ ಫಾರ್ ಮ್ಯಾಂಗೋ. ಮ್ಯಾಂಗೋ. Capital alphabet M, small alphabet M. M for monkey, M for mango.
Monkey with a mango, monkey with a mango. Mm, 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 mm. Monkey with a mango. Mm, mm, mm. Phonic sound is mm, mm, mm. Alphabet is capital alphabet N. Already have drawn 4 lines. 4 lines na draw madidini. From the first red line, write standing line till the second blue line. ತಿರ್ಗಾ ನಿಮ್ಮ ಪೆನ್ಸಿಲ್ನ ಫಸ್ಟ್ ಲೈನ್ ಮೇಲೆ ಇಡಬೇಕು. ಸ್ಟ್ಯಾಂಡಿಂಗ್ ಲೈನ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲೇ ಇಟ್ಬಿಟ್ಟು ರೈಟ್ ಡೌನ್ ಸ್ಲ್ಯಾಂಟಿಂಗ್ ಲೈನ್ ಟಿಲ್ ದ ಸೆಕೆಂಡ್ ಬ್ಲೂ ಲೈನ್ ವಿತೌಟ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್ ರೈಟ್ ಅಪ್ ಸ್ಟ್ಯಾಂಡಿಂಗ್ ಲೈನ್ ಕ್ಯಾಪಿಟಲ್ ಆಲ್ಫಾಬೆಟ್ N. Place your pointer finger in between the two blue lines, write standing line. ಸ್ಟ್ಯಾಂಡಿಂಗ್ ಲೈನ್ ಬರೆದ ಮೇಲೆ ಅದೇ ಲೈನಿನ ಮೇಲೆ ಹೋಗಬೇಕು. ಗೋ ಅಪ್ವರ್ಡ್ 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 ಡೌನ್ವರ್ಡ್ ಕರ್ವ್ನ ಬರಿಬೇಕು. ಎಮ್ಗೆ ನಾವು ಇಲ್ಲಿ 2 ಹಾಕ್ತೀವಿ ಡೌನ್ವರ್ಡ್ ಕರ್ವು. ಎನ್ನಿಗೆ ಓನ್ಲಿ 1 ಡೌನ್ವರ್ಡ್ ಕರ್ವ್ ಹ್ಯಾಸ್ ಟು ಬಿ ರಿಟರ್ನ್. ಪ್ಲೇಸ್ ಯುವರ್ ಪಾಯಿಂಟರ್ ಫಿಂಗರ್ N for 9, number 9. ಆಲ್ರೆಡಿ ನಂಬರ್ಸ್ನಲ್ಲಿ 1 2 3 4 ನಂಬರ್ಸ್ನಲ್ಲಿ 9 ಬರುತ್ತಲ್ವಾ, ಅದು ಸ್ಟಾರ್ಟ್ ಆಗೋದು NINE 9. ನಂಬರ್ ನೇಮ್ಸ್ ಕಲ್ತ್ಕೊಳ್ಳುವಾಗ ಗೊತ್ತಾಗುತ್ತೆ ನಿಮಗೆ. N for 9. ಕ್ಯಾಪಿಟಲ್ ಆಲ್ಫಾಬೆಟ್ N, ಸ್ಮಾಲ್ ಆಲ್ಫಾಬೆಟ್ N for nightingale, N for nest. Nightingale in a nest, nightingale in a nest. Sound ಮೂಗಿಂದ ಬರಬೇಕು. Alphabet is capital alphabet O. So easy children. ಕರ್ವ್ ಬರೆದು ಜಾಯಿನ್ ಮಾಡೋದು ಸರ್ಕಲ್ ಥರ. O, capital alphabet O. Place your pointer finger in between the two blue lines, write small circle. Circle andre O, small O. O for orange. ಸರ್ಕಲ್ ಹಾಕಿ ಮೇಲ್ಗಡೆಗೆ ಈ ಥರ ಒಂದು ತೊಟ್ಟು ಬರಿ. ಯಾಕೆಂದರೆ ಆರೆಂಜ್ಗೆ ಮೇಲ್ಗಡೆ ಈ ಥರದೊಂದು ಇರುತ್ತಲ್ವ, ಸಿಪ್ಪೆ ತೆಗಿಯೋದಕ್ಕೆ ನೀವು ತೆಗಿತೀರಲ್ಲ ಸಿಪ್ಪೆನ, ಆಮೇಲೆ ಚಿಕ್ಕದಾಗಿ ಒಂದು 2-3 ಡಾಟ್ಸ್ ಹಾಕಿ ಅಷ್ಟೇ. O for orange. Capital alphabet O, small alphabet O. Capital alphabet O and small alphabet O both are same, right? O capital alphabet O ಗೆ ಸ್ವಲ್ಪ ದೊಡ್ಡದಾಗಿ ಬರೀತೀರಾ, ಸ್ಮಾಲ್ alphabet O ಗೆ ಸ್ಮಾಲ್ ಬರೀತೀರಾ. ಆಲ್ರೆಡಿ ನಾನು ರೈಟಿಂಗ್ ಪ್ಯಾಟರ್ನ್ ಹ್ಯಾವ್ ಟಾಟ್ ಯು. Owl and octopus, owl and octopus. The phonic sound is A. ಸೊ ಮಕ್ಕಳೇ, ಪ್ರತಿದಿನ ಆಲ್ಫಾಬೆಟ್ಸ್ ಜೊತೆ ಫೋನಿಕ್ ಸಾಂಗ್ನು ಹೇಳ್ತಿದ್ದೀರಾ, ಫೋನೆಟಿಕ್ನು ಕಲ್ತ್ಕೊಳ್ತಾ ಇದ್ದೀರಾ. ಸೊ ತುಂಬ ಖುಷಿ ಆಯಿತು. ಸೊ ದ ಸೇಮ್ ವೇ ಎವ್ರಿ ಡೇ ಪ್ಲೀಸ್ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಸೊ ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಈಸಿ ಆಗುತ್ತೆ. ಓಕೆನಾ? ಸೊ ಎಲ್ರಿಗೂ ಶುಭವಾಗಲಿ. ದಯವಿಟ್ಟು ಹಿರಿಯರ ಮಾತನ್ನು ಕೇಳಿ ಮನೆಯಲ್ಲಿ ಸಂತೋಷದಿಂದ ಎಲ್ಲರ ಜೊತೆ ನಗ್ನಗ್ತಾ ಇರಿ. ನಿಮಗಳಿಗೂ ಒಳ್ಳೆಯದಾಗಲಿ, ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ಗುಡ್ ನೈಟ್.